ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. ಮಂಗಳೂರು ಗೋಲಿಬಾರ್ ನಂತರ ಒಂದು 3-4 ದಿನಗಳ ಅಂತರದಲ್ಲಿ ಪೊಲೀಸರು ಹೊಸ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರು. ಈ ಪ್ರತಿಭಟನೆಯ ಹಿಂದೆ ಒಂದು ಪೂರ್ವ ನಿಯೋಜಿತವಾದ ಸಂಚು ಇತ್ತು, ಉದ್ದೇಶಪೂರ್ವಕವಾಗಿಯೇ ಇಂಥದ್ದೆಲ್ಲ ಹಿಂಸಾಚಾರ ನಡೆಯಿತು ಅನ್ನೋದನ್ನು ಹೇಳುವ ವಿಡಿಯೋಗಳದು. ಅಂದರೆ ಇಲ್ಲಿ ಏನು ಸಂಚು ಇದು ಅಂತ, ಯಾಕಂದರೆ ಮೀಡಿಯಾಗಳು ಅದನ್ನ ಬಹಳ ಪ್ರಾಶಸ್ತ್ಯ ಕೊಟ್ಟು ಇಡೀ ದಿನಗಟ್ಟಲೆ ಪ್ರಸಾರ ಮಾಡಿದವು. ಅದೇ ವೇಳೆ ಇನ್ನೊಂದು ಕಡೆ ಬಹಳ ಶಾಂತಿಯುತವಾಗಿ ಮುಸ್ಲಿಂ ಸಂಘಟನೆಗಳು ಏನು ಪ್ರತಿಭಟನೆಯನ್ನು ಮಾಡಿದವಲ್ಲ, ಶಾಂತಿ ಸಭೆಯನ್ನು ಮಾಡಿದವಲ್ಲ, ಅಲ್ಲಿ ಕಾದುಕೊಂಡಿದ್ದ ಅವರು ತೋರಿದ ಆ ದೇಶ ಪ್ರೇಮವನ್ನು, ಅಲ್ಲಿಯ ಶಾಂತಿಯನ್ನು ಯಾರು ಹೆಚ್ಚು ಬಿತ್ತರಿಸಲೇ ಇಲ್ಲ. ಇವೆರಡರ ನಡುವಿನ ಅಂದರೆ ಮಾಧ್ಯಮಗಳು ತೋರಿದ ಒಂದು ವ್ಯತ್ಯಾಸ ಏನು ಅಂತ ಗೌಡ್ರೆ, ಇಲ್ಲಿ 2 ಭಾಗ ಇದೆ. ಒಂದು ಭಾಳ ಸ್ಪಷ್ಟವಾಗಿ ಏನು ನಡೆದಂಥ ಮಂಗಳೂರಿನಲ್ಲಿ ನಡೆದಂಥ ಪ್ರತಿಭಟನೆ ಮತ್ತು ಹಿಂಸಾಚಾರ, ಇನ್ನೊಂದು ರಾಜ್ಯಾದ್ಯಂತ ಸೌಹಾರ್ದತೆಯ ಸಲುವಾಗಿ ನಡೆಸಿದ್ದು ಇದು ಇವೆಂಟ್. ಇದು ಇನ್ನೊಂದು ಪತ್ರಿಕೆಗಳು ಇದಕ್ಕೆ ಮಾಧ್ಯಮಗಳು ನೀಡಿದ ಪ್ರತಿಕ್ರಿಯೆ ಯಾವುದಕ್ಕೆ ಹೇಗೆ ನೀಡಿದರು ಅಂತ. ಸೊ ಮೊದಲನೇದಾಗಿ ನಾವು ಯಾರು ಮಾಧ್ಯಮದಲ್ಲಿದ್ದೀವಿ ಬಹಳ ಸ್ಪಷ್ಟವಾದ್ದು ಅಂದರೆ ನಮಗೆ ಪ್ರಶ್ನಿಸುವಂಥ ಒಂದು ಮನಸ್ಥಿತಿ ಇರಬೇಕು. ಅದಕ್ಕೆ ಪತ್ರಿಕೋದ್ಯಮದ ಹಿರಿಯರು, ಪತ್ರಿಕೋದ್ಯಮ ನಮಗೆ ನಿಮಗೆ ಅದನ್ನು ಕಳಿಸ್ಕೊಟ್ಟಿದೆ. ನಾವು ಪ್ರಶ್ನಿಸ್ತಾ ಹೋಗಬೇಕು ಮತ್ತು ಯಾವುದೇ ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋದು. ಒಂದು ಘಟನೆ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮೊದಲು ಈ ಮಾಧ್ಯಮಗಳೇನಿವೆ ಅವು ಇಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡಿಲ್ಲ. ಬಹುತೇಕ ಮಾಧ್ಯಮಗಳು ಸರ್ಕಾರದ ಬಾಲಂಗೋಚಿಗಳಂತೆ, ಬಹುಪರಾಕ್ ಹೇಳುವ ಬಟ್ಟಂಗಿಗಳಂತೆ ಕೆಲಸ ಮಾಡೋದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ಮಾಧ್ಯಮ ತನ್ನ ಕರ್ತವ್ಯವನ್ನು ನಿರ್ವಹಿಸಲೇ ಇಲ್ಲ. ಮಾಧ್ಯಮ ಸೌಹಾರ್ದತೆಗೆ ಪೂರಕವಾಗಿ ಕೆಲಸ ಮಾಡಬೇಕಾದ್ದು ಒಂದು ಜನಸಮುದಾಯದ ವಿರುದ್ಧ ಅವರು ದೇಶದ್ರೋಹಿಗಳು, ಭಯೋತ್ಪಾದಕರು ಅಂತ ಬಿಂಬಿಸುವುದರಲ್ಲೇ ಹೆಚ್ಚಿನ ಆಸಕ್ತಿಯನ್ನು ಪ್ರದರ್ಶಿಸ್ತಾ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಗಾಳಿಗೆ ತೂರಿದು. ಇನ್ನು ಘಟನೆಗೆ ಮತ್ತು ಪೊಲೀಸರ ವಿಚಾರಕ್ಕೆ ಬರೋಣ. ಅವತ್ತು ಘಟನೆ ನಡೆದಾಗ ಹಿಂಸಾಚಾರ ನಡೀತು ಅನ್ನುವುದು ನಿಜ, ಕಲ್ತೋರಾಟ ನಡೀತು ಅನ್ನುವುದು ನಿಜ, ಪೊಲೀಸರು ಗೋಳಿಬಾರ್ ಮಾಡಿದ್ರು ಅಂತ ನಿಜ. ಸೊ ಇದು ಏನು ಘಟನೆ ನಡೆದ ತಕ್ಷಣ ಗೋಳಿಬಾರ್ ವಿರುದ್ಧ ಯಾವಾಗ ಹೇಳಿಕೆಗಳು ಬರೋದಕ್ಕೆ ಪ್ರಾರಂಭ ಆಯಿತು, ಆಗ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂಥ ಹರ್ಷ ಅವರು ಮಾಧ್ಯಮದಲ್ಲೇ ಒಂದು ಹೇಳಿಕೆಯನ್ನು ಕೊಟ್ಟರು. ನಿಮ್ಮ ಬಳಿ ಇರುವಂತಹ ಯಾವುದೇ ದಾಖಲೆಗಳನ್ನು ನನಗೆ ಕಳಿಸಿಕೊಡಿ, ಯಾವುದೇ ವಿಡಿಯೋಗಳಿದ್ದರೆ ಕಳಿಸಿಕೊಡಿ. ಇದರ ಅರ್ಥ ಅಂದರೆ ಆ ಸಂದರ್ಭದಲ್ಲಿ ಅವರ ಬಳಿ ಯಾವುದೇ ದಾಖಲೆ ವಿಡಿಯೋಗಳಿಲ್ಲ, ಅದರಿಂದ ಸಾರ್ವಜನಿಕರ ಬಳಿ ಅವರು ವಿಡಿಯೋಗಳನ್ನು ಕೇಳಿದ್ರು ಅಂತ ನಾನು ನಂಬುತ್ತೇನೆ. ಸರಿಯಾದ ಕ್ರಮ ಅದು. ಆದರೆ 3-4 ದಿನ ಕಳೆದ ತಕ್ಷಣ ನೀವು CCTV ನನಗೆ ವಿಡಿಯೋ ಸಿಕ್ಕಿತು ಅಂತೀರಿ. ಅಂದರೆ ಪೊಲೀಸ್ ವ್ಯವಸ್ಥೆಗೆ ವಿಡಿಯೋ ತೆಗೆದುಕೊಳ್ಳುವುದಕ್ಕೆ 4-5 ದಿನ ಬೇಕಾಯ್ತೆ, 1 ವಾರ ಬೇಕಾಯ್ತೆ. ಸಾಧಾರಣವಾಗಿ ಪೊಲೀಸರು ಘಟನೆ ನಡೆದ ತಕ್ಷಣ ವಿಡಿಯೋಗಳನ್ನು ವಶಪಡಿಸ್ಕೊಂಡು ನೋಡ್ತಾರೆ. ನೋಡಬೇಕಾದ್ದು ಭಾಳ ಸ್ಪಷ್ಟವಾದ್ದು. ನೋಡ್ಬಿಟ್ಟು ತೀರ್ಮಾನ. ಅವ್ರಿಗೆ ಅಲ್ಲೇ ಸಾಕ್ಷ್ಯಾಧಾರ ಸಿಕ್ಬಿಟ್ರೆ ಸಾರ್ವಜನಿಕರ ಹತ್ರ ಕೇಳಬೇಕಾದ ಅಗತ್ಯ ಕೂಡ ಇರಲಿಲ್ಲ. ಫೈನ್, ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ವಿಲ್ ಡಿಸ್ಕಸ್. ಸೊ ವಿಡಿಯೋ ಸಿಕ್ತು. ವಿಡಿಯೋಗಳು ಬೆಳಗಿಂದ ಸಂಜೆಯವರೆಗೆ ಎಲ್ಲ ವಾಹಿನಿಗಳೆಲ್ಲ ಹಾಕಿ ಹಿಂಸಾಚಾರಕ್ಕೆ ಕಾರಣ ಏನು, ಇವರೇ ಕಾರಣ ನೋಡಿ, ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾರೆ. ಸೊ CCTVಗಳನ್ನು ಹೊಡಿತಾ ಇದ್ದಾರೆ. ಯಾವುದೋ ವಾಹನ ಬಂತು, ಅದರಲ್ಲಿ ಕಲ್ಲು ಬಂತು ಅಂತ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡೋದು. ಹಾಗಿದ್ದರೆ ಒಂದೊಮ್ಮೆ ಇವರು ಹೇಳುವ ರೀತಿಯೇ ಆಗಿದ್ದರೆ ಅಲ್ವಾ, ಆಗಿದ್ದರೆ ಆಗಿಲ್ವಾ, ಅದಕ್ಕೆ ನಾವು ಆ ವಿಡಿಯೋವನ್ನು ನೋಡ್ತಾ ಬರ್ಬೋದು. ಒಂದು ವಾಹನ ಬರುತ್ತೆ, ಟೆಂಪೋ ಓಪನ್ ಮಾಡೋದು, ಅದರಲ್ಲಿ ಕೆಲವು ಚೀಲಗಳು ಇರ್ತವೆ ಅಲ್ವಾ. ಆ ಚೀಲಗಳು ಬಂದು ಒಂದು ಕಡೆ ನಿಲ್ಲಿಸ್ತಾರೆ. ಡ್ರೈವರ್ ಓಡೋಗ್ತಾನೆ, ಏನೋ ಮಾಡ್ತಾನೆ. ಅವರು ಆವಾಗ ಆ ಚೀಲವನ್ನು ಕೆಳಗ್ತಾರೆ. ಕೆಳಗೆ ಬಿದ್ದಾಗಲೂ ಅದು ಕಲ್ಲಿತ್ತು ಅನ್ನುವುದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ, ಬಟ್ ಕೆಳಗಡೆಯಿಂದ ಕಲ್ಲು ಎತ್ತುಗಳದು ಕಾಣುತ್ತೆ. ಹಾಗಿದ್ದರೆ ಮಂಗಳೂರಿನ ಆ ಪ್ರದೇಶಕ್ಕೆ ಓಪನ್ ಆದಂಥ ಒಂದು ಟೆಂಪೋನ ಒಂದು ವಾಹನದಲ್ಲಿ ಕಲ್ಲುಗಳನ್ನು ಇಟ್ಕೊಂಡು ಬಿಡೋದಕ್ಕೆ ಯಾರೋ, ಅದ್ರ ಜೊತೆಗೆ ಇನ್ನೊಂದು ಇದರಲ್ಲಿ ಪೊಲೀಸ್ ಮೂವ್ ಆಗೋದು ನಮಗೆ ಕಾಣುತ್ತೆ. ಪೊಲೀಸ್ ಆ ಕಡೆ ನೀವು ಕರ್ಫ್ಯೂ ಇದೆ ಮಂಗಳೂರಿನಲ್ಲಿ, 144 ಇದೆ, ಎಲ್ಲ ಕಡೆ ಪೊಲೀಸರ ಸರ್ಪಗಾವಲು ಇದೆ. ಆವಾಗ ಓಪನ್ ವಾಹನದಲ್ಲಿ ನೀವು ಹೇಗೆ ಕಲ್ಲುಗಳನ್ನ ಹಾಕ್ಕೊಂಡದನ್ನು ಬಿಡ್ತೀರಿ? ಒಂದು
ಒಂದೊಮ್ಮೆ ಕಲ್ಲುಗಳನ್ನ ಹಾಕೋದು ಬಿಟ್ಟರೆ ಅದು ಪೊಲೀಸ್ ವೈಫಲ್ಯವನ್ನು ತೋರಿಸುತ್ತೆ, ಪೊಲೀಸರು ಸರಿಯಾಗಿ ಮಾಡಿಲ್ಲ ಅನ್ನೋದು. ಅದಿಲ್ಲ, ಪೊಲೀಸರೇ ಅದರ ಉದ್ದೇಶಪೂರ್ವಕವಾಗಿ ಕಲ್ಲು ಹೇರಿದ್ದನ್ನು ಅಲ್ಲಿ ಕಳಿಸ್ಕೊಟ್ರಾ, ಈ ಪ್ರಶ್ನೆಗಳು ಬರ್ತವೆ. ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ತನಿಖೆಗೆ. ಇನ್ನೊಂದು, ಈ ವಿಡಿಯೋವನ್ನು ಬಿಡುಗಡೆ ಮಾಡಿದ ಸಂದರ್ಭ ಯಾವುದು? ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಹೇಳ್ತಾರೆ, ಎಸ್, 2 ರೀತಿಯ ತನಿಖೆಗಳನ್ನು ನಾವು ಇಲ್ಲಿ ಮಾಡ್ತೀವಿ. ಸೊ ಒಂದು ಮ್ಯಾಜಿಸ್ಟ್ರಿಯಲ್ ತನಿಖೆ ಮಾಡ್ತೀವಿ ಅಲ್ವಾ, ಇನ್ನೊಂದು ಪೊಲೀಸ್ CID ತನಿಖೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ. ನೀವು ಅನೌನ್ಸ್ ಮಾಡಿದ ಮೇಲೆ ದಾಖಲೆಗಳನ್ನು ಅಥವಾ ಈ ದಾಖಲೆ ಅಂತ ನಂಬಬಹುದಾದ ವಿಡಿಯೋಗಳನ್ನು ಯಾಕೆ ಬಿಡ್ತೀರಿ? ವೈ ಯು ಆರ್ ರಿಲೀಸಿಂಗ್ ಇಟ್? ನಿಮ್ಮ ಉದ್ದೇಶ ಏನು? ಅಂದರೆ ಪೊಲೀಸರು ಮಾಡಿದ ಗೋಳಿಬಾರನ್ನು ಸಮರ್ಥಿಸಿಕೊಳ್ಳಬೇಕು ಸಾರ್ವಜನಿಕವಾಗಿ ಅಂತ ನೀವು ಅಂದುಕೊಂಡಿದ್ದೀರಾ? ಸಮರ್ಥಿಸಬೇಕು ಅಂತ ನಿಮ್ಗೆ ಯಾಕೆ ಅನಿಸುತ್ತೆ ಅಂದರೆ ನಿಮ್ಮ ಹತ್ರ ಅಳುಕಿದ ಗೋಳಿಬಾರ್ ನಡೆದದ್ದು ಏನಿದೆ ಅದು ಸರಿಯಾದದ್ದಲ್ಲ ಅನ್ನೋದು ಹೊರಗೆ ಬಂದುಬಿಡುತ್ತೆ ಅನ್ನುವ ಭಯಕ್ಕಾಗಿ ಮಾಡಿದ್ರ ನೀವು. ಹೀಗೆ ನೀಡ್ಲ್ ಆಫ್ ಸಸ್ಪಿಷನ್ ಅಂತೀವಿ ನಾವಿನ್ನು. ಸಂಶಯದ ಮುಳ್ಳು ಯಾವ ಕಡೆ ತಿರುಗ್ತಾ ಇದೆ, ಇದು ನೀವು ತನಿಖೆ ಮಾಡಿದ ಮೇಲೆ ಹೊರಗಡೆ ಬರಬೇಕು. ಬಟ್ ಸಂಶಯದ ಮುಳ್ಳು ಈಗ ಪೊಲೀಸರ ಕಡೆನೇ, ಮಾಧ್ಯಮದ ಕಡೆನೇ ತಿರುಗಿದೆ. ಈ ವಿಡಿಯೋಗಳೆಲ್ಲ ರಿವೀಲ್ ಆದ ದಿನ ನೋಡಿಕೊಂಡ್ರೆ ನಾವು, ಅದರ ಮುಂಚಿನ ದಿನ ಬೆಂಗಳೂರಿನಲ್ಲಿ ಈ ಮುಸ್ಲಿಂ ಸಂಘಟನೆಗಳ ಸೌಹಾರ್ದ ಸಭೆ ನಡೆಯಿತು. ಅದು ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಇತ್ತು. ಅಷ್ಟು ದೊಡ್ಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದಾಗಲೂ ಎಲ್ಲೂ ಒಂದು ಚ್ಯುತಿ ಬರಹಂಗೆ ನೋಡಿಕೊಂಡ ರೀತಿ ಇತ್ತು ಅಲ್ಲಿ. ಅದನ್ನು ಮರೆಮಾಚುವ, ಬದಿಗೆ ಸೇರಿಸುವ ಒಂದು ಭಾಗವಾಗಿ ಇದು ಏನಾದರೂ ಆಯಿತಾ ಗೊತ್ತಿಲ್ಲ, ಕಾಕತಾಳೀಯವೋ ಅಥವಾ ಹಾಗೋ ಅಂತ. ಮಾಧ್ಯಮಗಳು ಭಾಳ ಸ್ಪಷ್ಟವಾಗಿ, ಇವತ್ತಿನ ಮಾಧ್ಯಮಗಳೇನಿವೆ ಅವು BJPಯ ಪರವಾಗಿವೆ, ಕೇಂದ್ರ ಸರ್ಕಾರದ ಪರವಾಗಿವೆ, ವ್ಯವಸ್ಥೆಯ ಪರವಾಗಿದೆ. ಸೊ ಈ ವಿಡಿಯೋವನ್ನು ಏನು ಬಿಡುಗಡೆ ಮಾಡಲಾಗುತ್ತೆ ಅದು ಕನ್ನಡದ ಪ್ರಮುಖ ವಾಹಿನಿಯಲ್ಲಿ ಒಂದರಲ್ಲಿ ಬರುತ್ತೆ, ಸುವರ್ಣ ನ್ಯೂಸ್ನಲ್ಲಿ. ಅದರ ಸ್ಟ್ಯಾಂಡ್ ಏನು ಅನ್ನೋದು ನಾನು ಹೇಳಬೇಕಾಗಿಲ್ಲ ಇವತ್ತು. ಅದರ ಸುವರ್ಣ ನ್ಯೂಸ್ನ ಮಾಲೀಕರು ಏನಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಅನುಮಾನ ಫಸ್ಟ್ ಬರುತ್ತೆ. ಅದಾದ ಮೇಲೆ ಈ ವಿಡಿಯೋಗಳೇನು ಬಿಡುಗಡೆ ಆಗಿವೆ ಮಾಧ್ಯಮದಲ್ಲಿ, ಅದು ಸಂಪೂರ್ಣವಾದ ವಿಡಿಯೋ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಎಡಿಟೆಡ್ ವಿಡಿಯೋಸ್ ಅಂತ ಅಂದರೆ ನೀವು ಅದರಲ್ಲಿ ಟೈಮಿಂಗ್ ಕಾಣುತ್ತೆ. ನೀವು ಈ ವಿಡಿಯೋವನ್ನು ಹಾಕಡಿಗೆ ನೋಡಬಹುದು. ಆ ಟೈಮ್ನಲ್ಲಿ ಮಧ್ಯೆ ಕಟ್ ಮಾಡಿದ್ದಾರಂತೆ. ವಾಯ್? ನೀವು ವಿಡಿಯೋ ಬಿಡುಗಡೆ ಮಾಡಿದ್ರೆ ಸಿಲೆಕ್ಟಿವ್ ಆದ್ದನ್ನು ಬಿಡುಗಡೆ ಮಾಡಿದ್ದೀರಾ ಅಂದರೆ ನಿಮ್ಮ ನೆರೆಟಿವ್ಸ್ ಏನಿದೆ, ನಿಮ್ಮ ನೆರೆಟಿವ್ಸೇ ಜನರಿಗೆ ತಲುಪಲಿ, ಬೇರೆ ರೀತಿ ಹೋಗ್ಕೂಡ್ದು ಅನ್ನುವ ಕಾರಣಕ್ಕೆ ಎಡಿಟ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಅದಕ್ಕೆ CCTV ಇನ್ನೊಂದಿಷ್ಟು ವಿಡಿಯೋಗಳನ್ನು ನೋಡಿ ತಿಳ್ಕೋಬೇಕು. ಬಟ್ ಸಂಶಯ ಅನ್ನುವುದು. ಸೊ ಇಲ್ಲಿ ಮೀಡಿಯಾ ಪಾತ್ರ ಭಾಳ ಸ್ಪಷ್ಟವಾದ್ದು. ಕನ್ನಡದ ಬಹುತೇಕ ವಾಹಿನಿಗಳೇನಿವೆ ಅವರು ಗೋಳಿಬಾರ್ ಮಾಡಿದವರ ಪರವಾಗಿ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟ. ಅವರ ಒಳಗಡೆ ಒಂದು ಸಂತೋಷ ಕಾಣುತ್ತೆ, ಅವರ ಒಳಗಡೆ ಒಂದು ವಿಜೃಂಭಣೆ ಕಾಣುತ್ತೆ. ಇಬ್ಬರು ಸತ್ತಿದ್ದಕ್ಕಿಂತ ಮುಖ್ಯವಾದದ್ದು ಕಲ್ಲು ಹೊಡೆದಿದ್ದು ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅವ್ರು ಕಲ್ಲು ಹೊಡೆದಿದ್ದಕ್ಕಾಗಿ ಅದು ಈ ರೀತಿ ಮಾಡಲಾಗಿದೆ ಅಂತ. ಇನ್ನೊಂದು 700 ಜನ ಅಲ್ಲಿ ನುಗ್ಗೋದಕ್ಕೆ ಬಂದಿದ್ದರು ಅಂತ ಹೇಳ್ತಾರೆ. ಈಗ ಈ ಕಲ್ಲು ಹೊಡೆದವರು ಯಾರು ನಮಗೆ ವಿಡಿಯೋದಲ್ಲಿ ನೋಡಿದ ಹಾಗೆ ಒಂದು 10 ಜನ ಕಾಣ್ಬೋದು, 10-15 ಜನರಿಗಿಂತ ಜಾಸ್ತಿ ಇಲ್ಲ. ಅದರಲ್ಲಿ 2 ಜನ ಮಾತ್ರ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾರೆ ಮತ್ತು CCTVಯ ಕ್ಯಾಮ್ರಾವನ್ನು ಒಡೆಯೋದಕ್ಕೆ ಯತ್ನ ಕಾಣುತ್ತೆ. ಅದಕ್ಕೊಂದು ಉದ್ದನಾದ ಒಂದು ಇದನ್ನು ಹಿಡ್ಕೊಬಂದ್ಬಿಟ್ಟು ಅದನ್ನು ಮಾಡೋದಕ್ಕೆ ಕಾಣುತ್ತೆ. ನೀವು ಹೇಳುವಾಗೆ 7,000 ಜನ 10,000 ಜನ ಅಲ್ಲಿ ಬಂದಿದ್ದರೆ ಪೊಲೀಸ್ ಕ್ಲೈಮ್, ಐ ಡೋಂಟ್ ನೋ. ಅದರಲ್ಲೊಂದು 4 ಜನ ಕಿಡಿಗೇಡಿಗಳು ಸೇರ್ಕೊಳ್ಳೋದೇನು ಇದಲ್ಲ, ಹೊಸ್ತಲ್ಲ. ಅದು ಎಲ್ಲ ಇಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳೇ ಸೇರ್ಕೊತಾರೆ. ಬಟ್ ಅದರ ಜವಾಬ್ದಾರಿ ಆರ್ಗನೈಸರ್. ಐ ಅಗ್ರಿ ಫಾರ್ ದ್ಯಾಟ್, ಐ ಡೋಂಟ್ ಡಿನೈ. ಆರ್ಗನೈಸರ್ ಅದ್ರದ್ದು ಹೊಣೆಗಾರಿಕೆ ಇದೆ ಅನ್ನೋದು ನಿಜ. ಆದರೆ ಈ ಕಿಡಿಗೇಡಿಗಳು ಒಂದು 6-8 ಜನ ಸೇರಿದರೆ ಅವರು ಯಾರು? ಅವರು ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾರೆ. ಅವ್ರು ಯಾರೋ, ಅವರು ಇನ್ಫಿಲ್ಟ್ರೇಟರ್ಸಾ ನನಗೆ ಗೊತ್ತಿಲ್ಲ. ಯಾರೋ ಉದ್ದೇಶಪೂರ್ವಕವಾಗಿ ಬಿಡ್ಬೋದು. ಇದನ್ನು ಹಿಂಸಾಚಾರಕ್ಕೆ ತಿರುಗಿಸುವ ಸಲುವಾಗಿ ಯಾರೋ ಬಂದವರು ಇರಬಹುದು ಅಲ್ವಾ? ಹಿಂಸೆ ಮಾಡುವುದಕ್ಕಾಗಿ ಹಿಂಸೆಯನ್ನು ಇಷ್ಟಪಡುವಂಥವರು, ಹಿಂದೂ ಮುಸ್ಲಿಂ ಸೌಹಾರ್ದತೆಯನ್ನು ನಾಶಪಡಿಸಬೇಕು ಅನ್ನುವವರೇ ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅನ್ನೋ ಕಾರಣಕ್ಕೆ ಒಳಗಡೆ ಬಂದಿರ್ಬೋದು. ಈ ಆ್ಯಂಗಲ್ಗಳ ಬಗ್ಗೆ ಯಾಕೆ ಮಾಧ್ಯಮಗಳು ಮಾತಾಡ್ತಾ ಇಲ್ಲ? ಕನ್ನಡದ ಬಹುತೇಕ ಯಾವ ವಾಹಿನಿಗಳು ಕೂಡ ಈ ಆ್ಯಂಗಲ್ ಬಗ್ಗೆ ಚರ್ಚೆ ಮಾಡಿ ನಾನು ಗಮನಿಸಿಲ್ಲ. ಐ ಡೋಂಟ್ ನೋ. ಇದ್ದಕ್ಕಿದ್ದಾಗ ವಿಜೃಂಭಿಸ್ತಾ ಗೊತ್ತಾಗೋಯ್ತು, ಯಾಕೆ ನಡೀತು ಗೊತ್ತಾಯಿತು. ಇದ್ರ ಹಿಂದೆ ಇದೆ. ಇವರು ಯಾರು ಕಲ್ಲು ಹೊಡೆಯೋರು? ಕೇರಳದಿಂದ ಬಂದರು, ಇನ್ನೆಲ್ಲಿಂದ ಬಂದರು ರೀ? ಕೇರಳದಿಂದನೂ ಒಂದು ರಾಜ್ಯದಲ್ಲಿ ನಡಿಬೇಕಾದ್ರೆ ಇದೇನು ರಾಜ್ಯ ಅನ್ನೋದು ಪ್ರತ್ಯೇಕ ದೇಶ ಏನ್ರಿ? ಬಂದಿರ್ಬೋದು, ಅವ್ರು ಸಿಟ್ಟಿಂದ ಬಂದಿರ್ಬೋದು, ಇನ್ನೊಂದು ಐ ಡೋಂಟ್ ಡಿಫೈನ್. ಹಿಂಸಾಚಾರವನ್ನು ನಾನು ಡಿಫೈನ್ ಮಾಡೋಕ್ಕಾಗಲ್ಲ, ಕಲ್ಲು ಹೊಡೆದ್ರು ನಾನು ಡಿಫೈನ್ ಮಾಡಲ್ಲ ನಾನು.
ಸೊ ಅದನ್ನು ಕೆಡಿಸೋ ಸಲುವಾಗಿ ಬಂದವರು ಇರ್ಬೋದಲ್ವಾ. ಅದ್ರ ಜೊತೆಗೆ ಉಳಿದ ಎಲ್ಲ ಕಡೆ ಸೌಹಾರ್ದತೆಯಿಂದ ಒಂದು ಸಮಾವೇಶವನ್ನು ಪ್ರತಿಭಟನೆ ಮಾಡಿದಂಥ ಒಂದು ಸಮುದಾಯ ಮಂಗಳೂರಲ್ಲಿ ಯಾಕೆ ಗಲಾಟೆ ಮಾಡುತ್ತೆ? ಯಾಕೆ ಮಾಡಿಸ್ಕೊಂಡು ಅವರೇ ಕೆಟ್ಟ ಹೆಸರು ತರ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ? ನಮ್ಮವ್ರು ಎರಡು ಮೇಲೆ ಗೋಳಿಬಾರ ಸತ್ತೋಗ್ಲಿ ಅಂತ ಬಂದಿರ್ತಾರ? ಯಾಕೆ ಉಳಿದ ಕಡೆ ಬೆಂಗಳೂರಿನಲ್ಲಿ ಯಾಕೆ ನಡೆಯಲ್ಲ? ಬೆಂಗಳೂರಿನಲ್ಲಿ ಸೌಹಾರ್ದತೆಯಿಂದ ನಡೀತೆ, ದಾವಣಗೆರೆಯಲ್ಲಿ ನಡೀತೆ, ಗುಲ್ಬರ್ಗದಲ್ಲಿ ನಡೀತೆ, ಕರ್ನಾಟಕದಾದ್ಯಂತ ಎಲ್ಲ ಕಡೆ ಶಾಂತವಾಗಿ ನಡೆಯುತ್ತೆ. ಕೈಯಲ್ಲಿ ಭಾರತದ ಧ್ವಜವನ್ನು ಅವ್ರು ಹಿಡಿದಿರ್ತಾರೆ, ಜನಗಣ ಮನ ಹಾಡ್ತಿರ್ತಾರೆ, ಕೈಯಲ್ಲಿ ಹಿಡಿದ ಪ್ಲೇಕಾರ್ಡ್ ಎಲ್ಲ ಬಹುತೇಕವಾಗಿ ದೇಶ ಪ್ರೇಮವನ್ನು ಬಿತ್ತದಂತಾಗಿರುತ್ತೆ. ಮಂಗಳೂರಿನಲ್ಲಿ ಮಾತ್ರ ಯಾಕಲ್ಲ? ಐ ವಾಂಟ್ ಟು ನೋ, ನೇಷನ್ ವಾಂಟ್ಸ್ ಟು ನೋ. ಈ ರಾಜ್ಯಕ್ಕೆ ಗೊತ್ತಾಗಬೇಕು. ನೀವು ಮಂಗಳೂರಿನಲ್ಲೇ ಯಾಕಾಗುತ್ತೆ ಹೀಗೆ? ಅದೇ ಪ್ಲೇಸ್ ಯಾಕೆ? ಇದರ ಹಿಂದಿರುವ ದುರುದ್ದೇಶ ಏನು? ಇದರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಇದರ ಬಗ್ಗೆ ಸತ್ಯ ಹೊರಗಡೆ ಬರಬೇಕಾಗಿದೆ. ಪ್ರತಿಭಟನಾಕಾರರು ಹಿಂಸೆ ಮಾಡಿದ್ರೆ, ಕಲ್ಲು ತೂರಾಟ ಮಾಡಿದ್ರೆ ಅದು ಖಂಡನೀಯ, ನಿಜ. ಆದರೆ ಹಿಂಸೆಗೆ ಪ್ರಚೋದಿಸುವಂಥ ಕೆಲವು ಹಿನ್ನೆಲೆ, ಅಂದರೆ ಈಗ CT ರವಿ ಥರದವರು ಹೇಳಿದ್ರು ಗೋದ್ರಾ ಥರ ಆಗತ್ತೆ, ನೀವೇನಾದರೂ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದರೆ ಹಾಗೆ ಹೀಗೆ. ಆಮೇಲೆ 144 ಯಾಕೆ ಮುಂಚೆನೇ ಇದು ಮಾಡಬೇಕಾಯಿತು? ಒಂದು ಪ್ರತಿಭಟನೆಗೆ ಪರ್ಮಿಷನ್ ಕೊಟ್ಟ ಮೇಲೆ ಆದ ಬೆಳವಣಿಗೆ ಇದು. ಅಂದರೆ ಇಲ್ಲೇ ಎಲ್ಲೋ ನಾಳೆ ಹಿಂಸೆ ಆಗತ್ತೆ ಅನ್ನೋ ಥರದ ಒಂದು ಧೋರಣೆ ಸರ್ಕಾರಕ್ಕೆ ಇತ್ತ. 144 ಹಾಕೋದು ಅವ್ರಿಗೆ ಬಿಟ್ಟಿದ್ದು ಆಗತ್ತೆ ಅನ್ನೋ ಕಾರಣಕ್ಕೆ ಹಾಕ್ಬೋದು. ಐ ಡೋಂಟ್ ಡಿನೈ ದ್ಯಾಟ್. ಅದು ತಪ್ಪು ಅಂತಲೂ ಅನ್ನೋಲ್ಲ. 144 ತಪ್ಪು. ಆದರೆ ಮಂಗಳೂರಿನ ಸಂಸದರಾದಂಥ ಸನ್ಮಾನ್ಯ ಕಟೀಲ್ ಸಾಹೇಬರು ಮಂಗಳೂರಿಗೆ ಬೆಂಕಿ ಹಚ್ತೀನಿ ಅಂತಾರೆ. ಬೆಂಕಿಯ ಬಗ್ಗೆ, ಹಿಂಸೆ ಬಗ್ಗೆ ಮಾತಾಡಿದ್ರೆ ಕೇಸ್ ಆಗಲ್ಲ. UT ಖಾದರ್ ಒಂದು ಮಾತು ಹೇಳ್ತಾರೆ ಅವರು, ಇದು ನೀನು ತಗೊಳ್ಳೋದು ಇದ್ರೆ ಹಿಂಸಾಚಾರ ಆಗ್ಬೋದು ಇನ್ನೊಂದೊಂದು ಎಚ್ಚರಿಕೆ ಮಾತು. ಅವ್ರ ಮೇಲೆ ಕೇಸ್ ಹಾಕಿಡಿಸ್ತೀರ ನೀವು. UT ಖಾದರ್ ಮೇಲೆ ಕೇಸ್ ಹಾಕ್ಬಿಟ್ಟು ಅವನು ಒಳಕಳ್ಸೋದಕ್ಕೆ ಟ್ರೈ ಮಾಡ್ತೀರಿ. ಬೆಂಕಿ ಎತ್ತೀನಿ ಅಂತ ಹೇಳಿದವ್ರು ಇವತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಅವರು. ನ್ಯಾಯ ಎಲ್ಲರಿಗೂ ಒಂದೇ. ಯಾವತ್ತೋ ಬೆಂಕಿ ಎತ್ತೀನಿ ಅಂತ ಒಳಗಾಕ್ಬೇಕಾಗಿತ್ತು? ಹಿಂಸಾಚಾರ, ಅದು ಹಿಂಸದ ಪ್ರಚೋದನೆ ಅಲ್ವಾ ಅದು? ಅಂದರೆ ಇಡೀ ಈ ಒಂದು ಘಟನೆಯನ್ನು ಒಂದು BJP ನೆರೇಟಿವ್ಸ್ ಏನಿದೆ, ಸರ್ಕಾರದ ನೆರೇಟಿವ್ಸ್ ಏನಿದೆ, ಆ ನೆರೇಟಿವ್ಸ್ಗಳು ನೀವು ವಿಶ್ಲೇಷಣೆ ಮಾಡಿದರೆ ಇದನ್ನು ಯಾರದೋ ಕುತ್ತಿಗೆ ಕಟ್ಟಬೇಕು ಅನ್ನೋದೇ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಅವರು ಹೋಗ್ಬಿಟ್ಟು ಒಂದು ಹಿಂಸಾಚಾರಕ್ಕೆ ಕಾರಣ UT ಖಾದರ್ ಅಂತ ಕಟ್ಟಬೇಕು, ಯಾಕಂದರೆ ಅವರು ಅಲ್ಪಸಂಖ್ಯಾತರು, ಭಾಳ ಸ್ಪಷ್ಟತೆ ಕಾಣುತ್ತೆ. ಈಗ ಯಾರೋ ಪ್ರಶ್ನೆ ಮಾಡಿದರೆ UT ಖಾದರ್ಗೋ ಮತ್ತು ಯಾರು ದೇಶಪ್ರೇಮಿಯ ಮುಸ್ಲಿಮ್ಸ್ ಇದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಅವರು ಕುತ್ತಿಗೆ ಕಟ್ಟೋದಕ್ಕೆ ನೀವು ಯಾರನ್ನೋ ಬಿಟ್ಟು ಕಲ್ಲು ಹೊಡೆಸಿದ್ರಿ ಅಂತಂದ್ರೆ ಇದಕ್ಕೇನು ಉತ್ತರ ಕೊಡೋಕ್ಕಾಗುತ್ತೆ? ಅವರು ಇದಕ್ಕೆ ಪೊಲೀಸರು ಎಲ್ಲವರು ಶಾಮೀಲಾಗಿದ್ದಾರೆ ಅಂದ್ರೆ ಏನು ಉತ್ತರ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ನೀವು ಉತ್ತರ ಕೊಡಬೇಕಾಗುತ್ತೆ. ಆದರೆ ಜನರ ಮುಂದೆ ಉತ್ತರ ಕೊಡಲೇಬೇಕು, ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದರಲ್ಲಿ ಸತ್ಯ ಯಾವುದು ಅಂತ ಹೊರಗಡೆ ಬರಬೇಕು. ಸೊ ಸಂಘಟನೆಯ ಅವರು ಯಾರೋ ಇದು ಮಾಡಿದರೆ, ಎಸ್ ಅವ್ರು ತಪ್ಪಿತಸ್ಥ ಆದರೆ ಅವರು ಶಿಕ್ಷೆ ಅನುಭವಿಸ್ಬೇಕು. ಯಾರು ಕಲ್ಲು ಹೊಡೆದಾರೆ, ಹಿಂಸಾಚಾರ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಹಿಂಸೆ ಯಾವುದಕ್ಕೂ ಉತ್ತರ ಅಲ್ಲ. ಆದರೆ ನನಗನ್ನಿಸುವಾಗಿ ಇಲ್ಲೆಲ್ಲ ಕಡೆ ಪ್ರತಿಭಟನೆ ಮಾಡುವಾಗ ಗಾಂಧಿಯನ್ನು ನೆನಪಿಸಿಕೊಂಡಂಥ ಒಂದು ಜನಸಮುದಾಯ, ಅಂಬೇಡ್ಕರ್ರನ್ನು ನೆನಪಿಸಿಕೊಳ್ಳುವ ಮೂಲಕ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದಂಥ ಜನಸಮುದಾಯ ಇನ್ನೆಲ್ಲೋ ಹೋಗ್ಬಿಟ್ಟು ಅಲ್ಲಿ ಕಲ್ಲು ಹೊಡೆದ್ಬಿಟ್ಟು ಆ ಆಶಯಕ್ಕೆ ವ್ಯತಿರಿಕ್ತವಾಗಿ ನಡ್ಕೋತಾರೆ ಒಂದೇ ಪ್ರದೇಶದಲ್ಲಿ ಅಂದರೆ ಅಲ್ಲಿ ಇನ್ನೇನೋ ಇರಬೇಕಲ್ವಾ? ಇನ್ನೆಲ್ಲೂ ಆಗದದ್ದು ಮಂಗಳೂರಿನಲ್ಲೇ ಯಾಕಾಗುತ್ತೆ? ಇದು ಸಂಶಯಕ್ಕೆ ಬಹಳ ನಮಗೆ ಬೇಕಾದ ಕಾರಣಗಳನ್ನು ಒದಗಿಸುತ್ತೆ ಅಂತ ಹೇಳೋದು. ಅದರ ಜೊತೆಗೆ ಪೊಲೀಸ್ ನಡವಳಿಕೆಗಳಲ್ಲಿ ಸಂಶಯ ಇದೆ. ನೀವು ಗೋಳಿಬಾರ್ ಮಾಡಬೇಕಾದ್ರೆ ಅದನ್ನು ಜನರು ಉದ್ದೇಶಿಸಿ ಸಾಯಿಸಬೇಕಂತ ಹೊಡೆದಂಥ ಸಂಶಯ ಯಾರಿಗಾರು ಬಂದರೆ ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ನೀವು ಅವನ ಪೊಲೀಸ್ ನಿಂತಂಥ ಸ್ಥಿತಿ, ಅವನು ಹೊಡೆದಂಥ ರೀತಿ, ಗುರಿ ಇಟ್ಕೊಂಡಿದ್ದ ರೀತಿ, ಅಲ್ಲಿರುವ ಅಂತರಗಳೇನು, ಅಂತರ ಎಷ್ಟಿದೆ? ಈಗ ಪೊಲೀಸ್ ಸ್ಟೇಷನಿಗೆ ನೀವು ದಾಳಿ ಮಾಡೋದಕ್ಕೆ ಬಂದಿದ್ರು ಅಂತ ಹೇಳ್ತೀರಿ. ನೀವು ಅವ್ರನ್ನ ಹೊಡೆದಾಕಿದ್ದು ಪೊಲೀಸ್ ಸ್ಟೇಷನ್ ಹತ್ರ ಅಲ್ವಲ್ಲ, ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ 2 ಕಡೆ ಗೋಳಿಬಾರ್ ಮಾಡಿದ್ರಲ್ಲ ನೀವು 2 ಕಿಲೋಮೀಟರ್ ದೂರದವರೆಗೆ ನೀವೊಂದು 6,000 ಜನ ತಡೆಯೋಕ್ಕಾಗಲ್ಲ ಅಂದರೆ ನೀವು ಯಾವ ಸೀಮೆ ಪೊಲೀಸರು? ನೀವು ಯಾವ ಭದ್ರತೆ ನೀವು ನಮಗೆ ಹ್ಯಾಂಗೆ ಕೊಡ್ತೀರಿ? ನೀವು ಇದೆಲ್ಲ ಕೂಡಿದ್ರೆ ಇದನ್ನೆಲ್ಲ ನೋಡಿದ್ರೆ ನಾನು ಹೇಳಿದಲ್ಲಿ ನೀಡ್ ಆಫ್ ಸಸ್ಪಿಷನ್, ಸಂಶಯದ ಮುಳ್ಳು ಈ ಕಡೆ ತಿರುಗುತ್ತೆ. ಈಗ ಇನ್ನೊಂದು ಬೆಳವಣಿಗೆ ಏನಂದರೆ, ಅವತ್ತು ಪರಿಹಾರ ಘೋಷಣೆ ಬಗ್ಗೆ ಮಾತಾಡಿದ CM ಅವರು ಇವತ್ತು 1 ರೂಪಾಯಿ ಕೂಡ ಈ ಮೃತರ ಕುಟುಂಬಕ್ಕೆ ಕೊಡೋದಿಲ್ಲ, ನಾವು ಅವರು ಅಪರಾಧಿಗಳಾಗಿದ್ದಾರೆ ಅಂತ ಒಂದು ಸಂಶಯ ಇದೆ, ಅದು ಸಾಬೀತಾಗಬೇಕು ಇವಾಗ. ಅಂದರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಗೋಲಿಬಾರನ್ನೇ ಸಮರ್ಥಿಸಿಕೊಂಡಂಗೆ ಅಲ್ವಾ? ಒಂದು ನೋಡಿ, ಪಾಪ ಬಡ ಹುಡುಗರು ಅವರು, ಎಲ್ಲೋ ಬಂದರ್ನಲ್ಲಿ ಕೂಲಿಯಾಗಿ ಕೆಲಸ ಮಾಡ್ತಿರೋವಂಥವನು ಅಲ್ವಾ? ಅವನ ಕುಟುಂಬ ಇವತ್ತು ಬೀದಿಗೆ ಬಂದಿದ್ದೆ. ಯಾರೇ ಸಾಯಲಿ,
ಹಿಂದೂ ಕಾರ್ಯಕರ್ತರು ಸತ್ತರೂ ಅವ್ರು ಹೊಡೆದಾಕಿದ್ರು ನಾನು ವಿರೋಧ ಮಾಡ್ತೀನಿ. ನಾನು ಹಿಂಸೆಯನ್ನು ನಂಬಲಾರೆ. RSS ಕಾರ್ಯಕರ್ತರನ್ನು ಹೊಡೆದಾಕಿದ್ರು ನಾನು ಅದನ್ನು ವಿರೋಧ ಮಾಡ್ತೀನಿ. ಹೊಡೆಯೋಕ್ಕೆ ಕೂಡುದು ಅಂದರೆ ದೈಹಿಕವಾಗಿ ಒಬ್ಬನ ಎಲಿಮಿನೇಟ್ ಮಾಡೋದು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ. ಅದನ್ನು ಸಾರ್ವಜನಿಕ ಮಾಡಲಿ, ಸಂಘ ಸಂಸ್ಥೆಗಳೇ ಮಾಡಲಿ, ಸರ್ಕಾರವೇ ಮಾಡಲಿ, ಹಿಂಸೆಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಪ್ರಭುತ್ವದ ಹಿಂಸೆಯನ್ನು ಇನ್ನೂ ಖಂಡಿಸಲೇಬೇಕಾಗ್ತದೆ. ದಿಸ್ ಒನ್ ಪಾರ್ಟ್. ಆದ್ದರಿಂದ ಸೊ ಅವರು ಇನ್ನೇನಕ್ಕೋ ಭಾಗದಲ್ಲಿ CM ಈಗ ಹೆಂಗೆ ಗೊತ್ತಾಗುತ್ತೆ ತನಿಖೆಗಿಂತ ಮೊದಲು? ತನಿಖೆ ಆದ ಮೇಲೆ ಎಸ್ ಇವರಿಬ್ಬರು ಕೂಡ ಇಂಥ ಭಯೋತ್ಪಾದಕ ಚಟುವಟಿಕೆ ಹಿಂಸಾಚಾರ ನಡೆಸೋಕ್ಕೆ ಬಂದಿದ್ದರು ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೊಡಲ್ಲ ಅಂದರೆ ಆವಾಗ ವಿ ಕ್ಯಾನ್ ಡಿಸ್ಕಸ್. ತನಿಖೆನೇ ಆಗಿಲ್ಲ. ಈಗ ಮುಖ್ಯಮಂತ್ರಿಗಳಿಗೆ ಯಾರು ವರದಿ ಕೊಡ್ತಾರೆ? ಈಗ ಅವರಿಬ್ಬರು ಹೀಗಿದ್ರು ಅಂತ ಯಾರು ಮಾತು ಕಳ್ಕೊಂಡು ಮಾಡ್ತಾರೆ? ಅಂದರೆ ಅಲ್ಲಿರುವ ಯಾರೋ ಸಂಘ ಪರಿವಾರದವ್ರು ಏನಿದ್ದಾರೆ ಅವರು ಮಾತು ಕೇಳಿ CM ಈ ತೀರ್ಮಾನಕ್ಕೆ ಬಂದಿದ್ದಾರೆ. ದಟ್ಸ್ ಒನ್ ಥಿಂಗ್. ಮೊದಲು ಅವರು ಮುಖ್ಯಮಂತ್ರಿಯಾಗಿ ಬಿಹೇವ್ ಮಾಡಿ ಪರಿಹಾರ ಘೋಷಣೆ ಮಾಡಿಬಿಟ್ರು. ಅದಾದ ನಂತರ BJP ಮತ್ತು ಸಂಘ ಪರಿವಾರದಿಂದ ಅವ್ರ ಮೇಲೆ ಒತ್ತಡ ಬಂತು, ಮುಖ್ಯಮಂತ್ರಿಗಳ ಮೇಲೆ ಅಲ್ವಾ. ಅವರಿಬ್ಬರು ಮುಸ್ಲಿಮರಿಗೆ ಯಾಕೆ ಪರಿಹಾರ ಕೊಡ್ತೀರಿ? ಈ ಮನಸ್ಥಿತಿ ಜನ. ಸತ್ತವ್ರು ಮುಸ್ಲಿಮರಲ್ವಾ, ಹಿಂದೂಗಳಾದರೂ ಕೊಡ್ಬೋದಾಗಿತ್ತು, ನೀವು ಮುಸ್ಲಿಮರಿಗೆ ಯಾಕೆ ಕೊಡ್ತೀರಿ ಅಂತ ಯಾರೋ ಸಂಘದ ಕಾರ್ಯಕರ್ತರೋ ನಾಯಕರೋ ಇನ್ನೊಬ್ಬರು BJP ಒತ್ತಡ ಹಾಕಿರ್ತಾರೆ. ಯಡಿಯೂರಪ್ಪ ಇಂಥ ಟರ್ನ್ ಹೊಡೆಯೋದಕ್ಕೆ ಅವರು ಶೂರರು. ಅವರು ಹುಂಬುತನದಿಂದ ಒಂದು ಹೇಳ್ತಾರೆ, ಮತ್ತೆ ಈ ಕಡೆ ಬರ್ತಾರೆ, ಆ ಕಡೆ ಬರ್ತಾರೆ. ಇದರಿಂದ ಆಗುವ ಪರಿಣಾಮ ಏನು ಅನ್ನೋದು ಅವ್ರು ಯೋಚನೆ ಮಾಡಲ್ಲ. ಅಂದರೆ ಒಂದು ಜೀವ ಅನ್ನುವುದು ಹಿಂದೂ ಜೀವ ಆದ್ರೆ ಬೇರೆ, ಮುಸ್ಲಿಂ ಜೀವ ಆದ್ರೆ ಬೇರೆ, ಕ್ರಿಶ್ಚಿಯನ್ ಜೀವ ಆದ್ರೆ ಬೇರೆ, ಬ್ರಾಹ್ಮಣರ ಜೀವ ಆದ್ರೆ ಬೇರೆ, ಗೌಡ್ರ ಜೀವ ಆದ್ರೆ ಬೇರೆ, ಲಿಂಗಾಯತರ ಜೀವ ಆದ್ರೆ ಬೇರೆ, ಬ್ಯಾಕ್ವರ್ಡ್ ಕ್ಲಾಸ್ ಜೀವ ಆದ್ರೆ ಬೇರೆ, ದಲಿತರ ಜೀವ ಆದ್ರೆ ಬೇರೆ. ಈ ಜೀವಕ್ಕೆ ಬೆಲೆ ಇದೆ, ಈ ಜೀವಕ್ಕೆ ಬೆಲೆ ಇಲ್ಲ. ಇದು ಇನ್ನೂ ಅಪಾಯಕಾರಿಯಾದ್ದು. ಅಂದರೆ ತನಿಖೆ ಏನು ಇವ್ರು ನಡೆಸೋದಕ್ಕೆ ಹೊರಟಿದ್ದಾರೆ, ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋದಕ್ಕೆ ಮುಖ್ಯಮಂತ್ರಿಗಳೇ ಅಡ್ಡಿಯನ್ನು ಒಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಈಗಲೇ ಅವರು ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ತೀರ್ಮಾನದ ಪ್ರಕಾರ ಯಾರು ಗೋಳಿಬಾರ್ನಲ್ಲಿ ಯಾರು ಸತ್ತಿದ್ದಾರೆ ಅವರು ಏನೋ ಆರೋಪ ಇದೆ ಅವ್ರ ಮೇಲೆ, ಅವ್ರ ತೀರ್ಮಾನಕ್ಕೆ ಬಂದಾಗ್ಬಿಟ್ಟಿದೆ. ಅವರು ಇನ್ನು ಯಾವ ತನಿಖಾ ಸಂಸ್ಥೆ ಏನಿದೆ, ತನಿಖಾ ಸಂಸ್ಥೆ ತೀರ್ಮಾನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಆಧಾರದ ಮೇಲೆ ಮಾಡ್ತಾರೆ ಅವರು. ಅದನ್ನು ಮೀರಿಬಿಟ್ಟು ನೀವು ಸರ್ಕಾರದ ಭಾಗವಾಗಿರುವಂಥ CID ಆಗಲಿ ಅಥವಾ ಇನ್ಯಾರೋ ಮ್ಯಾಜಿಸ್ಟ್ರೇಟ್ ಅವನು ಆಫೀಸರ್ ಒಬ್ಬರನ್ನು ನೇಮಕ ಮಾಡ್ತಾರೆ. ಅವ್ರು ಮಾಡೋಕ್ಕಾಗಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ತೀರ್ಪು ಕೊಟ್ಟುಬಿಟ್ಟಿದ್ದಾರೆ, BJP ತೀರ್ಪು ಕೊಟ್ಟುಬಿಟ್ಟಿದೆ, RSS ತೀರ್ಪು ಕೊಟ್ಟುಬಿಟ್ಟಿದೆ, ತೀರ್ಪು ಕೊಟ್ಟಾಗ್ಬಿಟ್ಟಿದೆ. ಅವರಿಬ್ಬರು ದೇಶದ್ರೋಹಿಗಳು. ಇನ್ನೊಂದು ತೀರ್ಪು ಕೊಟ್ಟ ಮೇಲೆ ಯಾಕೆ ಬದನೇಕಾಯಿಗೆ ನೀವು ತನಿಖೆ ಮಾಡಿಸ್ತೀರಿ? ಅದಕ್ಕೇನು ಉಳಿತು? ಅದಕ್ಕೇನು ಸ್ಯಾಂಕ್ಟಿಟಿ ಉಳಿತು? ಅದ್ರ ಜೊತೆ ಮುಖ್ಯಮಂತ್ರಿಗಳು ಮೊದಲು ನೀಡಿದ ಹೇಳಿಕೆ ಮತ್ತು ಎರಡು ಬದಲಾಗಿ ನೀಡಿದ ಹೇಳಿಕೆ, ಅವಾರ್ಡ್ಗೆ ಏನು ಸ್ಯಾಂಕ್ಟಿಟಿ ಉಳಿತು? ಆ ಮೂಲಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಸ್ಯಾಂಕ್ಟಿಟಿ ಉಳಿತು? ಸರ್ಕಾರಕ್ಕೆ ಏನು ಸ್ಯಾಂಕ್ಟಿಟಿ ಉಳಿತು? ದೀಸ್ ಆರ್ ದ ಕ್ವಶನ್ಸ್. ನಾವು ಕಡೆಯದಾಗಿ ನೋಡೋದಾದ್ರೆ, ಪ್ರಭುತ್ವವು ಪ್ರಜಾಪ್ರಭುತ್ವಕ್ಕೆ ಮಾರಕವಾದ ಒಂದು ನಡೆಯನ್ನು ಅನುಸರಿಸ್ತಾ ಇರೋದು. ಆಮೇಲೆ ಈ ಕಡೆ ಮಾಧ್ಯಮಗಳು ಒಂದು ಪ್ರಶ್ನಿಸುವ, ನೀವು ಆರಂಭದಲ್ಲಿ ಹೇಳಿದ ಹಾಗೆ ಪ್ರಶ್ನಿಸುವ ನೈತಿಕತೆಯನ್ನೇ ಕಳ್ಕೊಂಡ್ಬಿಟ್ಟಿವೆ ಆ ಮಾಧ್ಯಮಗಳು ಅನ್ನುವಂಥದ್ದು. ಒಂದು ಸಣ್ಣ ಮಟ್ಟಿನ ಸಂಶಯದ ಕಣ್ಣಿಂದಾದರೂ ಆ ವಿಡಿಯೋಗಳನ್ನು ನೋಡೋದಕ್ಕೆ ಸಾಧ್ಯ ಇತ್ತು ಮಾಧ್ಯಮಕ್ಕೆ. ಇವೆರಡು ತುಂಬ ಅಪಾಯಕಾರಿ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಅನುಮಾನವೇ ಇಲ್ಲ. ಇವತ್ತಿನ ಮಾಧ್ಯಮ RSS ಮಾಧ್ಯಮ, ಇವತ್ತಿನ ಮಾಧ್ಯಮ ವೈದಿಕ ಪರಂಪರೆಯ ಮಾಧ್ಯಮ, ಇವತ್ತಿನ ಮಾಧ್ಯಮ ಬ್ರಾಹ್ಮಣ್ಯದ ಮಾಧ್ಯಮ, ಇವತ್ತಿನ ಮಾಧ್ಯಮ ಅಲ್ಪಸಂಖ್ಯಾತರ ವಿರೋಧಿ ಮಾಧ್ಯಮ, ಇವತ್ತಿನ ಮಾಧ್ಯಮ ಪ್ರತಿಪಕ್ಷಗಳ ವಿರೋಧಿ ಮಾಧ್ಯಮ, ಇವತ್ತಿನ ಮಾಧ್ಯಮ ಅಧಿಕಾರಾರೂಢರ ಪಕ್ಷ ಮತ್ತು ಸರ್ಕಾರಗಳಿಗೇನಿದೆ ಬಹುಪಾರ ಕೇಳುವ ಮಾಧ್ಯಮ. ಆದ್ದರಿಂದ ಇವತ್ತಿನ ಭಾರತೀಯ ಮಾಧ್ಯಮ ಪಾಕಿಸ್ತಾನದ ಮಾಧ್ಯಮಕ್ಕಿಂತ ಇನ್ನೊಂದು ಹೀನಾಯ ಸ್ಥಿತಿಗೆ ತಲುಪಿದೆ ಅನ್ನುವ ದುಃಖ, ನೋವು ಇಷ್ಟು ವರ್ಷಗಳ ಕಾಲ ಈ ಮಾಧ್ಯಮದಲ್ಲಿದ್ದ ನನಗೆ ಇದೆ ಗೌಡ್ರೆ. ಇದು ತುಂಬ ಬೇಸರದ ವಿಷಯ. ಯಾಕಂದರೆ ಸರ್ಕಾರ ದಾರಿ ತಪ್ಪಿದಾಗ ಅಥವಾ ಪ್ರತಿಪಕ್ಷಗಳೇ, ಆಡಳಿತ ಪಕ್ಷ ಆಗಲಿ ಪ್ರತಿಪಕ್ಷ ದಾರಿ ತಪ್ಪಿದಾಗಲೂ ಹೇಳೋದಕ್ಕೆ ಬೇಕಾಗಿತ್ತು ಮಾಧ್ಯಮ. ಈ ಮಾಧ್ಯಮದ ನೈತಿಕತೆ ತಪ್ಪಿದ್ದು ಎಲ್ಲಿ? ಇದಕ್ಕೆ ತೀರ ಹಿಂದಿನ ಇದು ಕಾಣಿಸ್ತಾ ಇಲ್ಲ. ಇದು ತೀರ ಇತ್ತೀಚಿನ ಬೆಳವಣಿಗೆ. ಹೌದು, ನಾನು ನಿಮಗೆ ಹೇಳಿದಾಗ ನೀವು ಯಾವತ್ತೂ ನಮಗೆ ಈ ಇಡೀ ಪ್ರಜಾಪ್ರಭುತ್ವದ ಸ್ತಂಭಗಳು ಅಂತ ಕರೆಸಿಕೊಂಡ ಮಾಧ್ಯಮ ಏನಿದೆ, ಆ ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕ ಹೊರತು ಆಡಳಿತ ಪಕ್ಷವಾಗಿ ಅಲ್ಲ. ಇದು ಪತ್ರಿಕೋದ್ಯಮ ಪ್ರಥಮ ಪಾಠ. ನೀವು ಪ್ರತಿಪಕ್ಷವಾಗಿ ಕೆಲಸ ಮಾಡಿದರೆ ಮಾತ್ರ ಸರ್ಕಾರ ಏನಿದೆ, ಸರ್ಕಾರವಾಗಲಿ ಆಡಳಿತ ಪಕ್ಷವಾಗಲಿ ತಪ್ಪಿ ನಡೆಯದಂತೆ ಒಂದು ನಿಯಂತ್ರಣದಲ್ಲಿ ಇಡೋದಕ್ಕೆ ಸಾಧ್ಯ. ಆಡಳಿತ ಪಕ್ಷಕ್ಕೆ ಮತ್ತು ಆಡಳಿತವನ್ನು ನಡೆಸ್ತಿರುವವರಿಗೆ ಅಹಂಕಾರ ಬರುವುದಂತೆ ತಡೆಯುವುದೇನಿದೆ ಅದು ಇಂತಹ ಪ್ರಶ್ನೆಗಳನ್ನು ಕೇಳುವ ಮೂಲಕ. ನೀವು ತಪ್ಪು ದಾರಿಯಲ್ಲಿ ಸಾಗ್ತಾ ಇದ್ದೀರಿ ಅಂತ ನಾವು ಹೇಳುವ ಮೂಲಕ ಅವರು ತಪ್ಪು ದಾರಿಯಲ್ಲಿ ನಡೆಯೋದನ್ನು ತಡೆಗಟ್ಟಬಹುದು. ಆದರೆ ಅವರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀರಿ ಅನ್ನುವ ಪ್ರಶ್ನೆಯನ್ನೇ ಮಾಡದೆ
ಅವರು ಹೋದಲ್ಲಿ ಹೋಗ್ತಾ ಇರಲಿ ಅಂತ ಅದಕ್ಕೆ ಪೂರಕವಾದ ಅಂಶಗಳನ್ನು ನೀಡುತ್ತಾ ಬಹುಪುರ ಪತ್ರಿಕೋದ್ಯಮ ಮಾಡೋದಿದೆಯಲ್ಲ, ಇದು ಜನತಂತ್ರಕ್ಕೆ ಬಹುದೊಡ್ಡ ಅಪಾಯ. ಇವತ್ತಿನ ಜನತಂತ್ರ ಏನಿದೆ ಅದಂತೂ ಬಹಳ ಹೀನಾಯ ಸ್ಥಿತಿಯಲ್ಲ, ಅಪಾಯದ ಸ್ಥಿತಿಯಲ್ಲಿ ಇದೆ. ತುಂಬ ಬೇಸರದ ವಿಷಯ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ ಪ್ರಿಯ ಎಸ್ ಗೌಡ್ರೆ. ಎಸ್ ಪ್ರಿಯ ವೀಕ್ಷಕರ, ಮತ್ತೆ ನಾನು ಗೌಡ್ರು ಬರ್ತೀವಿ, ಇನ್ನೊಂದು ವಿಚಾರದೊಂದಿಗೆ ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಅದ್ರ ಜೊತೆ ನಮ್ಮ ಅಭಿಪ್ರಾಯಗಳನ್ನು ತಾವು ಟೀಕಿಸ್ಬೋದು, ಭಿನ್ನಾಭಿಪ್ರಾಯ ವ್ಯಕ್ತಪಡಿಸ್ಬೋದು, ಹೇಳ್ಬೋದು. ಆದರೆ ನೀವು ಮನಸ್ಸಿಗೆ ಬಂದಾಗೆ ನೀವು ಪಾಕಿಸ್ತಾನಕ್ಕೆ ಹೋಗಿ ಅನ್ನೋದಾಗಲಿ, ನೀವು ಯಾರೋ ಮುಸ್ಲಿಂ ಏಜೆಂಟರು ಅಂತ ಕ್ಯಾರೇ ಮಾಡಲ್ಲ ನಾನು. ಯು ಆರ್ ಫ್ರೀ ಟು ಡೂ. ನಿಮ್ಮ ಹಣೆ ಬರ ಮಾಡ್ಕೊಂಡು ಹೋಗಿ. ನೀವು ಜನತಾಂತ್ರಿಕವಾಗಿ ಹೇಳ್ತೀರ, ಐ ವಿಲ್ ಡಿಸ್ಕಸ್, ಐ ಆಮ್ ರೆಡಿ ಟು ಡಿಸ್ಕಸ್. ನೀವು ಬಾಯಿಗೆ ಬಂದ ಬೈಕೊಂಡು ಹೋದರೆ ಐ ಆಮ್ ಲೀಸ್ಟ್ ಫಾರ್ ದಟ್. ಇರುವೆ ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.